ಒಂದು 5 ಮಂತ್ಸ್ ವರ್ಕ್ ಮಾಡ್ತೇನೆ ಅನಿಸುತ್ತೆ. ಸೊ ಆ ಟೈಮ್ ಗ್ಯಾಪಲ್ಲಿ ನನಗೆ ತುಂಬ ಥಾಟ್ಸ್ ಬರುತ್ತೆ, ಲೈಕ್ ಓಕೆ ನಾನು ಟ್ರೈ ಮಾಡಬೇಕು, ಇದು ಅಲ್ಲ ನಂದು ಲೈಫ್, ಏನಾದರೂ ಟ್ರೈ ಮಾಡಬೇಕು, ಒಂದು ಒಳ್ಳೆ ಸ್ಯಾಲ್ರಿ ಇರೋ ಜಾಬ್ಗೆ ಹೋಗಬೇಕು ಅಂತ. ಕೊರಗಜ್ಜ ಟೆಂಪಲ್ ಇತ್ತು, ನಾನು ಅಲ್ಲಿ ಯಾವತ್ತೂ ಹೋಗ್ತಾ ಇದ್ದೆ. ಹೋಗಿ ಲೈಕ್ ಅಲ್ಲಿ ನಾನು ಯಾವತ್ತೂ ಕೇಳೋದು, ಅಜ್ಜ ನನಗೊಂದು ಒಳ್ಳೆ ಜಾಬ್ ಸಿಗಲಿ ಅಷ್ಟೇ ಕೇಳ್ತಾ ಇದ್ದೆ. ಸೊ ಸ್ವಲ್ಪ ದಿವಸದಲ್ಲೇ ನನಗೆ ನಂದು ಫ್ರೆಂಡ್ ಒಬ್ಬ ಪಿ ಯು ಅಲ್ಲಿ ಅನಿಸುತ್ತೆ, ಓಕೆ, ಒಂದು ಕ್ಲಾಸ್ಮೇಟ್ ಇರ್ತಾನೆ. ಅವನು ನನಗೆ ಕಾಲ್ ಮಾಡಿ, ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇತ್ತು, ಓಕೆ, ಅಲ್ಲಿ ಕಾಲ್ ಮಾಡ್ತಾನೆ ನನಗೆ, ನಿನಗೆ ಒಂದು ಟೀಚರ್ದು ವೇಕೆನ್ಸಿ ಇದೆಯಂತೆ, ಮ್ಯಾಥ್ಸ್ ಮತ್ತು ಸೈನ್ಸ್, ಅದು ಕೂಡ ವೇಕೆನ್ಸಿ ಇದೆ, ಹೋಗ್ತೀಯಾ ಅಂತ ಜಸ್ಟ್ ಕೇಳ್ತಾನೆ. ಸೊ ನಿಮಗೆ ಗೊತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹೇಗೆ ಕಷ್ಟ ಇರ್ತದೆ. ನಾವು ಕಲಿಬೇಕಾದ್ರೆ ಸಹ ನಮಗೆ ಟಫೆಸ್ಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಮತ್ತು ಸೈನ್ಸ್. ನಂದು ಸಹ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಅಷ್ಟು ಮಾರ್ಕ್ ಏನು ಒಳ್ಳೆ ಇಲ್ಲ ಆಯಿತಾ, ಬೇರೆ ಸಬ್ಜೆಕ್ಟಲ್ಲೆಲ್ಲ ಒಳ್ಳೆ ಮಾರ್ಕ್. ಸೊ ನಾನೇನು ಮಾಡ್ತೇನೆ, ಒಂದು ಸೆಕೆಂಡ್ ಸಹ ಥಿಂಕ್ ಮಾಡಲ್ಲ, ನನ್ನ ಕೈಯಲ್ಲಿ ಆಗ್ತದಾ ಇಲ್ವಾ ಅಂತ ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡಿದೆ, ಓಕೆ ಅಂತ ಬಿಡ್ತೇನೆ ಅವನಿಗೆ. ಓಕೆ, ಸೊ ನೆಕ್ಸ್ಟ್ ದಿವಸನೇ ಇಂಟರ್ವ್ಯೂ ಇರ್ತದೆ, ಕಾಲ್ ಬರ್ತದೆ, ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಸೊ ನೆಕ್ಸ್ಟ್ ಡೇಯಿಂದ ನೀವು ಜಾಯಿನ್ ಆಗ್ಬೋದು ಅಂತ ಇರ್ತದೆ ಆಯಿತಾ. ಫುಲ್ ಖುಷಿ ಆಗ್ತದೆ ನನಗೆ. ಅದಾದಮೇಲೆ ಸೊ ನನಗೆ ಏಜ್ ಇರೋದು ಆವಾಗ 23 ಏಜಲ್ಲಿ, ಓಕೆ ಒಂದು ಒಳ್ಳೆ ಜಾಬ್, ರೆಸ್ಪೆಕ್ಟೇಬಲ್ ಜಾಬ್ ಸಿಕ್ತಲ್ಲ ನನಗೆ, ಟೀಚರ್ ಆಗ್ತಿದ್ದೀನಲ್ಲ ಅಂತ ತುಂಬ ಖುಷಿ ಆಯಿತಾ. ಇನ್ನೊಂದು ಸೈಡಲ್ಲಿ ಏನಂದರೆ, ಓಕೆ ನನಗೆ ಮ್ಯಾನೇಜ್ ಮಾಡ್ಬೋದಾ, ಒಂದು ಕ್ಲಾಸಲ್ಲಿ 100 ಜನ ಮಕ್ಕಳಿರ್ತಾರೆ, ಆಗ್ತದೆ ನನ್ನ ಕೈಯಲ್ಲಿ, ಅದು ಬೇರೆ ಕನ್ನಡ ಮೀಡಿಯಮ್ ಅದು ಆಯಿತಾ. ಸೊ ನಾನು ಕಲ್ತಿರೋದು ಇಂಗ್ಲೀಷ್ ಮೀಡಿಯಮ್. ಸೊ ಕನ್ನಡ ನನಗೆ ಬರ್ಲಿಕ್ಕೊಂದು ಬರ್ತದೆ, ಬಟ್ ಅಜ್ಜನಿಗೊಂದು ನಮಸ್ಕಾರ ಮಾಡಿ ರೆಡಿಯಾಗಿ ಸೀದಾ ಹೋಗ್ತೇನೆ ನಾನು ಸ್ಕೂಲಿಗೆ. ನಂದು ಫಸ್ಟ್ ಡೇ ಹೋಗಿ ಸ್ಟಾಫ್ ರೂಮ್ಗೆ ಹೋಗಿ ಕೂತ್ಕೊಳ್ತೇನೆ ನಾನು. ಆ ಟೇಬಲ್ ಇರ್ತಾರಲ್ಲ ನಂಗೆ ಕೊಟ್ಟಿರ್ತಾರಲ್ಲ, ಸೊ ಅಲ್ಲಿ ಹೋಗಿ ಕೂತ್ಕೊಳ್ತೇನೆ. ಒಂಥರ ಫುಲ್ಲು ನನಗೆ ಶಿವರಿಂಗ್, ಹೇಗೆ ಹೋಗಲಿ ಕ್ಲಾಸಿಗೆ ಹೋಗಿ ನಾನು ಏನು ಮಾತಾಡಲಿ, ಫಸ್ಟ್ ಆಫ್ ಆಲ್ ಹೇಗೆ ಇಂಟ್ರಡಕ್ಷನ್ ಕೊಡಲಿ, ಇದೆಲ್ಲ ಮೈಂಡಲ್ಲಿ ಸ್ಟಾರ್ಟಿಂಗ್. ಸೊ ಒಂದು ನನಗೆ ಸೀನಿಯರ್ ಟೀಚರ್ ಬಂದು ಹೇಳ್ತಾರೆ, ಇವತ್ತೇನೂ ಇರಲ್ಲ, ಪಾಠ ಎಲ್ಲ ಏನೂ ಇರಲ್ಲ, ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕ್ಲಾಸಸ್ ಹೋಗಿ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ ಅಷ್ಟೇ. ಸೊ ನೆಕ್ಸ್ಟ್ ಮಂಡೆಯಿಂದ, ನಾನು ಸ್ಯಾಟರ್ಡೆ ಹೋಗಿರ್ತೇನೆ, ಮಂಡೆಯಿಂದ ಸ್ಟಾರ್ಟ್ ಮಾಡ್ಬೋದು ಕ್ಲಾಸಸ್ ಅಂತ ನನಗೆ ಹೇಳ್ತಾರೆ. ಸೊ ನಾನು ಕ್ಲಾಸಿಗೆ ಹೋಗ್ತೇನೆ, ಮಕ್ಕಳಿಗೆ ಫುಲ್ ಖುಷಿ, ಯಾಕಂದರೆ ಆ ಸ್ಕೂಲಲ್ಲಿ ಯಂಗ್ ಟೀಚರ್ ಆಗಿರೋದು ನಾನೇ ಆಯಿತಾ, ಮತ್ತು ಎಲ್ಲ ಸೀನಿಯರ್ ಟೀಚರು, ಆಲ್ಮೋಸ್ಟು ಒಂದು 20 years ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವರಿಗೆಲ್ಲ. ಸೊ ನಾನೇ ಯಂಗ್, ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಡೈರೆಕ್ಟ್ ಡಿಗ್ರಿ ಆಗಿ ಸೀದಾ ಹೋಗ್ತಾ ಇದ್ದೇನೆ ನನ್ನ ಕ್ಲಾಸಿಗೆ.